ನಮಸ್ಕಾರ ಸ್ನೇಹಿತರೆ, ಈಗ ನಾವು ಪ್ರಯಾಗ್ರಾಜಲ್ಲಿ ಇದ್ದೇವೆ. ಸೊ ಪ್ರಯಾಗ್ರಾಜ ಫುಲ್ಲು ಜನ ಜಂಗುಳಿ, ಫುಲ್ ಎಲ್ಲ ಕಡೆ ಜನ. ಸೊ ಈ ತಿಂಗಳಲ್ಲಿ ಕಡೆ ಸ್ನಾನ ಇರೋದ್ರಿಂದ 12ನೇ ತಾರೀಕು ಅಮಾವಾಸ್ಯೆ ಸ್ನಾನ ಇರೋದ್ರಿಂದ ಎಲ್ಲ ಕಡೆ ಜನ. ಇಲ್ಲಿ ಸೆಕ್ಟರ್ 18 ನಾನು ನಿಮ್ಗೆ ತೋರಿಸ್ತೀನಿ. ಈಗ ಸೆಕ್ಟರ್ 18 ಅಂದರೆ 8 ಕಿಲೋಮೀಟ್ರ್ ದೂರ ದಾಟಿ ನೀವು ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಬೇಕು. ಸೊ ಇದು ಗಂಗಾ ನದಿಯಿಂದ ಹೋಗಿ 18ನೇ ಸೆಕ್ಟರ್, ಆ ಕಡೆ 18ನೇ ಸೆಕ್ಟರ್ ಇದೆ. 18ನೇ ಸೆಕ್ಟರಿಂದ ನೀವು ಮೇಲಿಂದ ಬಂದು ಸ್ನಾನ ಮಾಡಬೇಕು ತ್ರಿವೇಣಿ ಸಂಗಮದಲ್ಲಿ. ಸೊ ಅದನ್ನು ತೋರಿಸ್ತೀನಿ ನೋಡಿ. ಸೊ ಇದು ಸೆಕ್ಟರ್ 18ಇಂದ ನೀವು ನೋಡ್ತಾ ಇದ್ದೀರಾ. ಸೊ 2ನೇ ಬ್ರಿಡ್ಜ್, ಆ 2ನೇ ಬ್ರಿಡ್ಜಿಂದ ಮೇಲ್ಗಡೆಯಿಂದ ಬಿಡ್ತಾ ಇದ್ದಾರೆ. ಇವತ್ತು ಫಸ್ಟ್ ಬ್ರಿಡ್ಜ್ ಕ್ಲೋಸ್ ಮಾಡಿದ್ದಾರೆ. 2ನೇ ಬ್ರಿಡ್ಜಿಂದ ಮೇಲೆ ಬಂದು ಸುತ್ತಕೊಂಡು ಈ ಸೆಕ್ಟರ್ 1, 2, 3 ಇವನ್ನೆಲ್ಲ ದಾಟ್ಕೊಂಬಿಟ್ಟು ಈ ಅಖಾಡಗಳನ್ನು ದಾಟಿ, ಸೊ ಈ ನದಿ ತೀರದಿಂದ ಇದೇ ಕಾರ್ನರಿಂದ ಹೋಗ್ತಾ ಸೀದಾ ನಾವು ಮೇನ್ ರೋಡ್ ಮೇಲ್ಗಡೆ ಒಂದು ಬ್ರಿಡ್ಜ್ ಬರುತ್ತೆ. ಸೊ ಆ ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಿಂದ ತ್ರಿವೇಣಿ ಸಂಗಮ ಸೇರ್ಕೋಬೇಕು. ಇಲ್ಲಿ ಎಲ್ಲ ಕಡೆ ಬ್ಲಾಕ್ ಮಾಡಿ ಹಾಕಿದ್ದಾರೆ. ಸೊ ಬ್ಲಾಕ್ ಇರೋದ್ರಿಂದ ಸ್ವಲ್ಪ ಜನನೇ ಬಿಡ್ತಾ ಇದ್ದಾರೆ. ಸಾವಿರ ಗಟ್ಟಲೆ ಜನಗಳನ್ನಷ್ಟೇ ಬಿಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ರಶ್ ಇದೆ. ಈ ಮಾರ್ಗವಾಗಿ ನೀವು ತಿರ್ಗಾ ಲಾಸ್ಟು ಸಂಗಮಕ್ಕೆ ಹೋಗಿ ಸೇರ್ಕೋಬೇಕು. ಕೆಲವರು ಅಲ್ಲಿ ಹೋಗದೆ ಇರೋರು ಇಲ್ಲೇ ಗಂಗಾ ನದಿಯಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಈಗ ನಾವು ಪ್ರಯಾಗ್ರಾಜಲ್ಲಿ ಇದ್ದೇವೆ. ಸೊ